ಇದೆಲ್ಲದರ ನಡುವೆನೆ ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಜೆಡಿಎಸ್ ಕೋರ್ ಕಮಿಟಿಯಲ್ಲಿ ಮೈತ್ರಿ ಬಗ್ಗೆ ಗಂಭೀರವಾದಂತಹ ಚರ್ಚೆ ನಡೆಯುತ್ತೆ. ಜೆಡಿಎಸ್ನ ಕ್ಷೇತ್ರ ಹಾಗೆ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ಮಾಜಿ ಪ್ರಧಾನಿ ದೇವೇಗೌಡರು, ಕುಮಾರಸ್ವಾಮಿ ಅವರು ಸೇರಿದ ಹಾಗೆ ಹಲವರು ಭಾಗಿಯಾಗ್ತಾರೆ ಈ ಸಭೆಯಲ್ಲಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಾಜಿ ಪ್ರಧಾನಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಹಲವು ನಾಯಕರು ಈ ಕೋರ್ ಕಮಿಟಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ವಿಚಾರ ಅಂತಾದ್ರೆ ಈ ಸಭೆಯ ಸಂದರ್ಭದಲ್ಲಿ ಈ ಕ್ಷೇತ್ರಗಳ ವಿಚಾರವಾಗಿ ಅನೌನ್ಸ್ ಮಾಡಬಹುದಾದ ಚಾನ್ಸಸ್ ಇದೆ. ಅದರ ಜೊತೆಗೇನೆ ಅಭ್ಯರ್ಥಿಗಳು ಯಾರ್ಯಾರು ಎತ್ತ ಅನ್ನುವಂಥದ್ದು, ಹೇಗೆ ಈ ಮೈತ್ರಿ ಪಾಲನೆ ಆಗಬೇಕು ಅನ್ನುವಂಥ ವಿಚಾರಗಳೆಲ್ಲ ಪ್ರಸ್ತಾಪಕ್ಕೆ ಬರ್ಬೋದಾ ಅಂತ ಸಾಧ್ಯತೆ ಇದೆ. ಕೋರ್ ಕಮಿಟಿ ಸಭೆ ಜೆಡಿಎಸ್ನ ಕಚೇರಿಯಲ್ಲಿ ನಡೀತಾ ಇದೆ. ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ, ಇದು ಜೆಡಿಎಸ್ನ ಕಚೇರಿಯಲ್ಲಿ, ಬೆಂಗಳೂರಿನ ಕಚೇರಿಯಲ್ಲಿ ಕುಮಾರಸ್ವಾಮಿ ಅವರು ಕೋರ್ ಕಮಿಟಿ ಸಭೆಗೆ ಬಂದಂತಹ ಸಂದರ್ಭ. ಈ ಸಂದರ್ಭದಲ್ಲಿ ನಿಖಿಲ್ ಸೇರಿದ ಹಾಗೆ ಭಾಳಷ್ಟು ಮಂದಿ ನಾಯಕರುಗಳು ಅವರನ್ನು ಬರಮಾಡಿಕೊಳ್ತಾರೆ. ಆಮೇಲೆ ಹೇಳಿ ಕೇಳಿ ಅವ್ರು ಇನ್ನೊಂದು 2-3 ದಿನದಲ್ಲಿ ಅವರು ಈ ಶಸ್ತ್ರಚಿಕಿತ್ಸೆಗೂ ಕೂಡ ಒಳಗಾಗ್ತಾ ಇರುವಂಥ ಸಂದರ್ಭ. ಹೀಗಾಗಿ ಅವರ ಆರೋಗ್ಯವನ್ನು ಕೂಡ ವಿಚಾರಿಸುವಂಥದ್ದು, ಈ ಥರದ್ದೆಲ್ಲ ಸಹಜ ಪ್ರಕ್ರಿಯೆಗಳಲ್ಲಿ ನಡೆದವು. ಅದರ ಜೊತೆಗೆ ಈ ದೇವೇಗೌಡರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮೈತ್ರಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯಕರ್ತರಲ್ಲಿ ಸ್ವಲ್ಪ ಗೊಂದಲ ಇದೆ. ಇವರೇನು 2 ಕ್ಷೇತ್ರ ಕೊಟ್ಬಿಡ್ತಾರಾ ಬಿಜೆಪಿಯವರು, ಅಥವಾ 3 ಕ್ಷೇತ್ರ ಕೊಡ್ತಾರಾ ಏನು ಎತ್ತ ಅಂತ ಹೇಳಿ. ಮೊನ್ನೆ ಕುಮಾರಸ್ವಾಮಿ ಅವರು ಹಾಸನದಲ್ಲಿ ಅನೌನ್ಸ್ ಮಾಡಿದ್ದಾರೆ 3 ಕ್ಷೇತ್ರ ಅಂತ. ಅದಾದ್ಮೇಲೆ ಕುಮಾರಸ್ವಾಮಿ ಅವರು ಒಂದು ಮಾತನ್ನ ಹೇಳಿದ್ರು, ಇನ್ನೂ ಕೆಲ ಕ್ಷೇತ್ರಗಳನ್ನು ನಮಗೆ ಕೊಡ್ತಾ ಇದ್ರು, ಬಟ್ ನಮಗೆ ಶಕ್ತಿ ಇಲ್ಲ ಚುನಾವಣೆ ನಡೆಸುವಂಥದ್ದು ಅನ್ನುವಂಥಲ್ಲೆಲ್ಲ ಹೇಳಿದ್ದಾರೆ.